ಪಾಚಣಿಕೆಗೆ ನಾ ಇನ್ನೂ ಒಂದನ್ನ ಸೇರಿಸ್ತೀನಿ. ಹಂಗಾರ 4ಕ್ಕ 1 ಕೂಡಿಸಿದ್ರ ಎಷ್ಟಾಯ್ತು? 5 ಆಯ್ತು. ನೋಡ್ರಿ ನಮ್ಮ ಎಣಸ್ರಿ 1 2 3 4 5. ಎಷ್ಟು ಪಾಚಣಿಕೆ ಆದವು? 5 ಪಾಚಣಿಕೆಗಳು ಆದವು. ಹಿಂಗ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರ ಸಾಕಷ್ಟು ಲೆಕ್ಕಗಳನ್ನ ಮಾಡ್ಬೋದು, ಸಾಕಷ್ಟು ಅಂಕಿಗಳನ್ನ ಓದೋದನ್ನ ಮತ್ತು ಬರೆಯೋದನ್ನ ಮಾಡ್ಬೋದು. ನಮಗ ಹೊರಗ್ ಹೋದ್ರುನು ಗಣಿತ ಬೇಕು, ಮನಿ ಒಳಗ್ ಬಂದ್ರು ಗಣಿತ ಬೇಕು. ಹೌದಾ? ನೋಡ್ರಿ, ಒಂದ್ ಗ್ಲಾಸ್ ಮನಿ ಒಳಗ ಇಲ್ಲದಾತು ಅಂತಂದ್ ಹೇಳಿದ್ರ ಅಂತಿರ್ತೇವಿ. 10 ಗ್ಲಾಸ್ ಇದ್ವು, 9 ಉಳದಾವು, ಇನ್ನೊಂದು ಗ್ಲಾಸ್ ಎಲ್ಲಿ ಹೋತು ಅಂತ ಹೇಳಿ ಪ್ರಶ್ನೆ ಹಾಕ್ತಿರ್ತೇವೆ. ಹೌದಾ? ಮಂಡ್ಯ ಸಮಾನ ತಿಕ್ಕೋ ಮುಂದ ಮಾಡೋ ಮುಂದ ಅಲ್ಲಿಯೂ ಸಹಿತ ಗಣಿತ ಅಂತಕ್ಕಂಥದ್ದು ಬರ್ತೈತಿ. ಹೌದಾ? ಅದಕ್ಕ ನೀವೇನ್ ಮಾಡ್ಬೇಕು ಅಂತಂದ್ ಹೇಳಿದ್ರ ಮನೆಯೊಳಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಇವತ್ತಿನಿಂದ ಏನ್ ಮಾಡ್ಬೇಕು? ಎಣಿಸುವಂತ ಇರ್ಬೇಕು. ಇವತ್ಲಿದ್ದ ಎಣಿಸುವಂತ ಇರ್ಬೇಕು. ಅಂದ್ರ ಮತ್ತ ನಿಮಗ ಮುಂದ ಗಣಿತ ಸರಳ ಆಗ್ತೈತಿ ಅನ್ನೋ ವಿಚಾರವನ್ನ ಹೇಳ್ತಾ ಇವತ್ತಿಗೆ ಈ ಗಣಿತ ಅಂತಕ್ಕಂಥ ಕ್ಲಾಸನ್ನ ಎಣಿಸುವ ಒಂದು ಕ್ರಿಯೆಯನ್ನ ನಾನು ಇವತ್ತಿನ ದಿನ ನಿಮ್ಗೆ 2ನೇ ತರಗೆ ತಗೊಂಡೆ. ನಿನ್ನೆ ದಿನ ನಾನು ಒಂದು ಮಾತು ಕೊಟ್ಟಿದ್ದೆ ನಿಮ್ಗ, ಏನು ಅಂತಂದ್ ಹೇಳಿದ್ರೆ ಒಂದು ಕಥೆಯನ್ನ ಹೇಳ್ತೀನಿ ಅಂತ ಹೇಳಂತಂದ್ ನೀವೆಲ್ಲಾರು ಪ್ರತಿದಿನ ಸ್ಕೂಲಿಗೆ ಬರುವಾಗ ಒಂದ್ ಕಥೆಯನ್ನ ಬಹಳ ಹೇಳೋದಕ್ ಹೇಳ್ತಿದ್ರಿ, ಬಹಳ ಬಯಸ್ತಿದ್ರಿ. ಆ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಹಂಗಾರ ಅದು ಯಾವುದು ಅಂತಂದ್ ಹೇಳಿದ್ರ ಪೆದ್ದುಗುಂಡನ ಕತೆ. ಯಾವ ಕತೆ? ಪೆದ್ದುಗುಂಡನ ಕತೆ. ಹಂಗಾರ ಪೆದ್ದುಗುಂಡನ ಕಥೆಯನ್ನ ಸ್ವಲ್ಪದ್ರೊಳಗ ಹೇಳಿ ನಾನು ಇವತ್ತಿನ ಕ್ಲಾಸವನ್ನ ಮುಗಿಸ್ತೇನಿ. ಹಂಗಾರ ಒಂದಿನ ಒಂದ್ ಹುಡುಗ ಇದ್ದ. ಯಾರು ಅಂತಂದ್ ಹೇಳಿದ್ರೆ ಪೆದ್ದುಗುಂಡ ಅಂತಕ್ಕಂತ ಹುಡುಗ ಇದ್ದ. ಆ ಪೆದ್ದುಗುಂಡ ಏನ್ ಮಾಡ್ತಿದ್ದ ಅಂತ ಹೇಳ ಅಂತಂದ್ರ ಶಾಲಿ ಇದ್ರೂ ಸಹಿತ ಒಟ್ಟ ಶಾಲಿಗೆ ಹೋಗಿದ್ದಿಲ್ಲ. ಅವ ಬಾಳ್ ಮಾಡಿತನ ಮಾಡ್ತಿದ್ದ, ಬಾಳ್ ಉಡಾಳತನ ಮಾಡ್ತಿದ್ದ, ಒಟ್ಟ ಶಾಲಿಗ್ ಹೋಗಿದ್ದಿಲ್ಲ. ಅವ್ರವ್ಗ ಬಾಳ ಬೇಸರ ಆಗ್ಬಿಡ್ತೈತಿ. ಯಪ್ಪಾ, ನೀ ಒಟ್ಟ ಶಾಲಿಗೆ ಹೋಗುವಲ್ಲಿ, ನಿನ್ ಸಲ ನಮ್ಗ್ ಸಾಕಾಗ್ಬಿಟ್ಟೈತಿ, ನೀನು ಇಡ್ಲಿನರ ಕೊಟ್ಟು ಬಾ ಅಂತ ಅಂತಂದು ಅವ್ರವ್ವ ಅಂತಾಳ. ಹೌದೇನ್ ಬೇಯವ್ವ ಅಂತಂದ ಅವ ಏನ್ ಮಾಡ್ತಾನ, ಒಂದ್ ಡಬ್ಬಿ ಒಳಗ ಇಡ್ಲಿ, ಒಂದ್ ಡಬ್ಬಿ ಒಳಗ ಚಟ್ನಿ ಹಾಕಿಸ್ಕೊಂಡ್ ಏನ್ ಮಾಡ್ತಾನ, ಊರ್ ತುಂಬಾ ಅಡ್ಡಾಡ್ ಬರ್ತಾನ. ಅಲ್ಲೇ ಅವ್ರು ಯಾರು ಇಡ್ಲಿ ತಗೊಳಂಗನ ಇಲ್ಲ. 1ನೇ ದಿನ ಆತು, 2ನೇ ದಿನ ಆತು, 3ನೇ ದಿನ ಅವ್ರವ್ವ ಅಂತಾಳ, ನಿನಗ 3 ದಿನ ಆತು ಇಡ್ಲಿ ಮಾಡ್ಕೊಡಾಕತ್ತೀನಿ, ನೀನು ಇಡ್ಲಿ ಯಾರಿಗೂ ಕೊಟ್ಟ ಬರುವಲ್ಲಿ ಅಂತ ಹೇಳ್ಬಿಡ್ತಾಳ. ಹೇಳಿದ ತಕ್ಷಣ ಅವನಿಗೂ ವಿಚಾರ ಹೊಳಿತೈತಿ. ಹಂಗಾರ ಹೌದಲ್ಲ, ನಮ್ಮವ್ ಹಿಂಗಂದಾಳ ಅಂತ ಹೇಳ ಅಂತಂದ ಅವ ಏನ್ ಮಾಡ್ತಾನ, ಬಾಳ ಚಲೋ ಆತಡಿ ಅಂತ ಹೇಳ ಅಂತಂದ ಅಡ್ಡಾಡ್ಕೊಂತ ಹೋಗಕನ. ಅಲ್ಲಿ ಒಂದ್ ಕಟ್ಟಿ ಮೇಲೆ ನಾಯಿ ಕುಂತಿರ್ತಾವ. ಅವು ನಾಯಿ ಈ ಇಡ್ಲಿದ ಡಬ್ಬಿ ನೋಡಿ ಅಂದ ಬಾಳ ಅಗಾಡ್ಸ್ತಾವ. ಇವಂಗ ನೆನಪ ಆಗ್ಬಿಡ್ತೈತಿ, ಅವ್ರವ್ ಹೇಳಿದ್ದ, ಇಡ್ಲಿ ನಮ್ಮವ್ ಯಾರ್ಗಾರ ಕೊಟ್ಟು ಬಾ ಅಂದಾಳ ತಡಿ ಅಂತ ಹೇಳ ಅಂತಂದ ಇವ ಏನ್ ಮಾಡ್ತಾನ, ಶಾಣೆ ಅಲ್ಲಿವ ಪೆದ್ದುಗುಂಡ. ಅವ ಏನ್ ಮಾಡ್ತಾನ, ಹಾಳಿ ಹಾಸ್ತಾನ, ಕಟ್ಟಿ ಮೇಲೆ ಇಡ್ಲಿ ಹಾಕ್ತಾನ, ಸಾಂಬಾರ್ ಹಾಕ್ತಾನ, ಚಟ್ನಿ ಹಾಕ್ತಾನ. ಹಾಕಿದ್ ಕೂಡಲೇ ಅವ್ ಬಿಡ್ತಾವೇನ್ರಿ ನಾಯಿ, ತಿಂದ್ ಬಿಡ್ತಾವ್. ತಿಂದ್ ಕೂಡ್ಲೆ ಇವಂಗೂ ಖುಷಿ ಆಕೈತಿ, ಅವಕ್ಕೂ ಖುಷಿ ಆಕೈತಿ. ನಾಳೆ ಮತ್ತೆ ತಗೊಂಡ್ಬರ್ತೇನೆ ನಿಮ್ಗ ಅಂದ್ ಕೂಡ್ಲೆನ ಅವ್ ಮಾಡ್ತಾವ್. ಮಾಡಿದ ತಕ್ಷಣನ ಇವ ಬಹಳ ಖುಷಿಯಾಗಿ ಓಡೋಡ್ ಹೊಕ್ಕಾನ ಮನಿಗೆ. ಹೋದ ತಕ್ಷಣ ಖಾಲಿ ಡಬ್ಬಿ ನೋಡಿ ಅವ್ರವ್ ಬಾಳ ಖುಷಿಯಾಗಿ, ಬಾಳೆ ಶಬ್ಬಾಷ್ ಮಗನ ಶಬ್ಬಾಷ್ ಅಂತಂದು ಏನ್ ಮಾಡ್ತಾಳ ಆಕಿ, ಆ ಡಬ್ಬಿ ಹಂಗ ಇಟ್ಬಿಡ್ತಾಳ. ತಗೋ ಮರ್ದಿನ ವಿಚಾರ ಮಾಡ್ತಾಳ ಆಕಿ, ಅಲ್ಲಪ್ಪ ನೀನು ಇಷ್ಟ ದಿನ ಆತಿಗ ಇಡ್ಲಿ ಕೊಟ್ಟು ಬರಾಕತ್ತಿದಿ, ಯಾರಿಗ್ ಕೊಟ್ಟು ಬರಾಕತ್ತಿ ಅಂತ ಅಂದ್ಕೊಳ್ಳೇನ, ಯವ್ವ ನಾ ನಾಯಿ ಕೊಟ್ಟು ಬರಾಕತ್ತೀನಿ ಅಂದ್ಕೊಳ್ಳೇನ, ಎಲ್ಲಿತ್ತೋ ಎಲ್ಲಿಲ್ಲೋ ಸಿಟ್ಟು ಧಮ್ 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 ಹೊಡೆದು ಅಂತಾಳ, ಇವತ್ತಿನಿಂದ ನೀನು ನಾನ್ ನಿನ್ಗೆ ಇಡ್ಲಿ ಮಾಡ್ಕೊಡ್ತೀನಿ, ಇಡ್ಲೇ ಅನ್ಕೊಂತ ಊರ್ ತುಂಬಾ ಅಡ್ಡಾಡ್ಬೇಕ್ ನೋಡು ಅಂತ ಹೇಳ್ತಾ. ಹೇಳಿದ ತಕ್ಷಣನ ಅವ ಏನ್ ಮಾಡ್ತಾನ, ಇಡ್ಲಿ ಕಟ್ಟಿಸ್ಕೊಂತಾನ, ಚಟ್ನಿ ಸಾಂಬಾರು ಎಲ್ಲಾ ತಗೊಂಡು ಏನ್ ಮಾಡ್ತಾನ, ಡಬ್ಬಿ ಹೊತ್ಕೊಂತಾನ. ಇಡ್ಲೇ ಅನ್ಕೊಂತ ಹೋಗಿರುವಾಗ ನಮ್ಮಂತ ಟೀಚರು ಸರು ಕಿವಿಗೆ ಅವ ಒದರ್ಕೊಂತ ಹೋಗೋದನ್ನ ಕೂಕೊಂತ ಹೋಗೋದನ್ನ ಕೇಳ್ಬಿಡ್ತೈತಿ.
ಈ ಧ್ವನಿ ಇದು ನಮ್ ಶಾಲೆ ಹುಡುಗಂದ ಧ್ವನಿ ಇದು ಅಂತಂದ ಗುರ್ತಾ ಹಿಡಿದು ಹಂಗ ಹಿಂದಿಂದ ಹೋದ್ರ ಅವ ನಮ್ ಶಾಲೆ ಹುಡುಗನ ಇರ್ತಾನ. ಹಿಂದ್ಲಿದ್ದ ಹೋಗಿ ಅವಂಗ ನಿಂದ್ರಿಸಿ ಕೇಳಿದ್ರ, ನೀನ ದಿನಾಲು ಶಾಲೆಗ್ ಬರ್ಬೇಕಪ್ಪ ಅಂತಂದ್, ಇಲ್ರಿ ನಾ ಇಡ್ಲಿ ಮಾರಕ್ ಹೋಗ್ತೇನೆ ಅನ್ಕೊಳ. ಹೌದಾ, ಇಡ್ಲಿ ಮಾರಕ್ ಹೋಗ್ತೀಯ, ನಿಮ್ ಮನಿಗ್ ಕರ್ಕೊಂಡ್ ನಡಿ ನಮಗ ಅಂತಂದ್ ಕೂಡ್ಲೆ ನಾವ ಕರ್ಕೊಂಡ್ ಹೋಗ್ಕಾನ. ಅವ್ರ ಹೋಗ್ ತಿಳಿಸಿ ಹೇಳಿದ್ರ ಆಕಿ ಏನ್ ಮಾಡ್ತಾಳ, ಇಡ್ಲಿ ಚಟ್ನಿ ಸಾಂಬಾರದ ಡಬ್ಬಿ ಆ ಹುಡುಗನ್ ಕಡೆಯಿಂದ ಇಸ್ಕೊಂಡು ಬುಕ್ಕ ಮತ್ತ ಪಾಟಿ ಸೀಸು ರಬ್ಬರ್ ಪೆನ್ನು ಇರ್ತಕ್ಕಂತ ಬ್ಯಾಗ್ ಅನ್ನ ಆ ಹುಡುಗನ ಕೈಯಾಗಕಿ ಕೊಡ್ತಾಳ. ಇಡ್ಲಿ ಚಟ್ನಿ ಸಾಂಬಾರ್ದ ಡಬ್ಬಿ ಇಸ್ಕೊಂತಾಳ, ಬ್ಯಾಗ್ ಕೊಡ್ತಾಳ, ಬುಕ್ಕ ಇರ್ತಕ್ಕಂತ ಬ್ಯಾಗ್ ಅನ್ನ ಆಕಿ ಕೊಡ್ತಾಳ. ಕೊಟ್ಟ ಮೇಲೆ ಆ ಟೀಚರು ಸರು ಶಾಲಿ ಕರ್ಕೊಂಡ್ ಹೋದ್ಮೇಲೆ ಅವ ಪ್ರತಿ ದಿನ ಓದೋದು ಬರೆಯೋದು ಮಾಡ್ದ. ಒಂದ್ ದಿನಾನು ತಪ್ಪಿಸ್ಲಿಲ್ಲ ಅವ. ಪ್ರತಿ ದಿನ ಓದೋದು ಬರೆಯೋದು ಮಾಡ್ದ. ಅವ ಪೆದ್ದುಗುಂಡ ಹೋಗಿ ಏನಾಗ್ಬಿಟ್ಟ, ಶಾಣೆಗುಂಡ ಆಗ್ಬಿಟ್ಟ. ಅದ್ರ ಸಲುವಾಗಿನ ನಾವಾದ್ರೂ ಸಹಿತ ಪ್ರತಿದಿನ ಶಾಲೆಗೆ ಬರ್ಬೇಕು. ಆದ್ರೆ ಈ ಸದ್ಯದ ಪರಿಸ್ಥಿತಿ ಒಳಗ ಶಾಲೆಗೆ ಬರೋದಲ್ಲ. ಆದ್ರೆ ಪ್ರತಿದಿನ ಈಗಿಲ್ಲ, ನಾವೇನು ಓದೋದಕ್ಕ ಮತ್ತು ಬರೆಯೋದಕ್ಕ ಹೇಳ್ತಿರ್ತೀವಿ, ಅದನ್ನ ಓದೋದನ್ನ ಬರೆಯೋದನ್ನ ಮಾಡಿ ನೀವು ಸಹಿತ ಎಲ್ಲಾ ಮಕ್ಕಳು ಜಾಣ್ರದಿರಿ. ನೀವು ಎಲ್ಲಾ ಜಾಣ್ರದಿರಿ, ಆದ್ರೆ ಸ್ವಲ್ಪ ಓದೋದು ಬರೆಯೋದು ಮಾಡ್ಬೇಕು. ಅದಕ್ಕ ಓದೋದು ಬರೆಯೋದನ್ನ ಮಾಡ್ರಿ, ಜಾಣ್ರಾಗ್ರಿ ಅಂತ ಹೇಳತಾ ಇವತ್ತಿನ ಈ ಒಂದ 2ನೇ ತರಗತಿಯ ಗಣಿತ ಪಾಠವನ್ನ ನಾನು ಹೇಳಾಕತ್ತಿದ್ದೆ, ಅದನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ನಾಳೆ ಪರಿಸರ ಅಧ್ಯಯನ ಪಾಠದೊಂದಿಗೆ ನಾನು ಲೈವ್ ಆಗಿ ಜಾಯಿನ್ ಆಗ್ತೀನಿ ಅಂತ ಹೇಳತಾ ಎಲ್ಲಾ ಪಾಲಕರಿಗೂ ನಮಸ್ತೆ, ಎಲ್ಲಾ ಮಕ್ಕಳಿಗೂ ಹಾಯ್. ಹಂಗಿದ್ರೆ ಇಲ್ಲೇ ಇನ್ನೂ ಒಂದು ನಿಮ್ಗ ಗೃಹ ಪಾಠವನ್ನ ನಾ ಕೊಡಾಕತ್ತೇನೆ. ಅಂದ್ರೆ ಮನಿ ಕೆಲಸ ಬರ್ಯಾಕ ಪೂಜಿ 10 ಸರಿ 1 2 3 4 5 ಇವು 5 ಅಂಕಿಗಳನ್ನ 10 ಸರಿ ನಿಮ್ಮ ನೋಟ್ಬುಕ್ಕಿನೊಳಗ ಅಥವಾ ನಿಮ್ಮ ಪಾಟಿ ಒಳಗ ಬರೆದು ಅದನ್ನ ಯಾರಾದ್ರೂ ಒಬ್ಬರ ಕಡೆಯಿಂದ ಅದನ್ನ ಕ್ಲಿಕ್ ಮಾಡಿಸಿ ನಮ್ಮ ವಾಟ್ಸಪ್ಪಿಗೆ ಹಾಕ್ರಿ. ಈಗ ನೀವೇನ್ ಇವತ್ತು ಯಾರ್ಯಾರು ಜಾಯ್ನ್ ಆಗಿರಿ ನಿಮ್ದೆಲ್ಲಾರ್ದು ಹಾಜರಿ ಬಿದ್ದೈತಿ. ಹೇಮಾವತಿದು, ಪದ್ಮಾವತಿದು ಮತ್ತೊಂದಿಷ್ಟು ಹುಡುಗರದು ಹಾಜರಿ ಬಿದ್ದೈತಿ. ಆದ್ರ ನೀವು ಈಗೇನು ಹೇಳಾಕತ್ತೀವಲ್ಲ, ಈ ಒಂದ ಹೋಮ್